ಯೂಟ್ಯೂಬ್ ಸ್ಟಾರ್, ಬ್ಯಾಂಡ್ ಸ್ಟಾರ್, ಬ್ಲೂ ಸ್ಟಾರ್ ಅಂತೆಲ್ಲ ಅಭಿಮಾನಿಗಳು ಹುಚ್ಚ ವೆಂಕಟ್ಗೆ ನಾಮಕರಣ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಹುಚ್ಚ ವೆಂಕಟ್ಗೆ ಮನೆ ಸದಸ್ಯರು ಹೊಸ ಹೆಸರು ಕೊಟ್ಟಿದ್ದಾರೆ. ಅದೇನು ಅಂತಹ ಹೆಸರು ಅಂದ್ರೆ ಮಾಣಿಕ್ ಭಾಷಾ. ಈ ಹೆಸರು ಕೇಳ್ತಿದ್ದ ಕೂಡಲೇ ನಿಮಗೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಭಾಷಾ ಸಿನಿಮಾ ನೆನಪಿಗೆ ಬರಬಹುದು. ಹುಚ್ಚ ವೆಂಕಟ್ ಸ್ಟೈಲ್ ನೋಡಿ ಮನೆ ಸದಸ್ಯರು ಅವರಿಗೆ ಮಾಣಿಕ್ ಭಾಷಾ ಅಂತ ಹೆಸರು ಇಟ್ಟಿದ್ದಾರೆ. ಅಂದ್ರೆ 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 ಆದ್ರೆ 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 ಸುದೀರ್ಘ ಕಾಲದ ನಂತರ ಮತ್ತೆ ನಿರ್ದೇಶನಕ್ಕೆ ಮರಳಿರುವ ಸುನಿಲ್ ಕುಮಾರ್ ದೇಸಾಯಿ ಕೆಲವು ದಿನಗಳ ಹಿಂದೆಯಷ್ಟೇ ಸಿನಿಮಾದ ಆಡಿಯೋ ಬಿಡುಗಡೆ ಮಾಡಿ ಮುಗಿಸಿದ್ದಾರೆ. ಸಿನಿಮಾದ ಹೆಸರು ರೇ, ಥ್ರಿಲ್ಲರ್ ಸಿನಿಮಾವಂತೆ. ಸುನಿಲ್ ಕುಮಾರ್ ದೇಸಾಯಿ ಅವರ ಜೊತೆ ಮತ್ತೆ ಕೆಲಸ ಮಾಡುವುದಕ್ಕೆ ಅವಕಾಶ ಸಿಕ್ಕಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿರುವ ನಟ ರಮೇಶ್, ನಾನು ಕೂಡ ಸಿನಿಮಾಗಳನ್ನ ಬರೆದು ನಿರ್ದೇಶಿಸಿದ್ದೇನೆ. ಸುನಿಲ್ ಅವರ ಸಿನಿಮಾ ಎಂದರೆ ಪಾತ್ರಗಳು ಮತ್ತು ಸಂಭಾಷಣೆಯ ಬಗ್ಗೆ ಹೆಚ್ಚು ಸ್ಪಷ್ಟತೆ ಇರುತ್ತದೆ. ಸಿನಿಮಾದ ಪ್ರತಿ ನಿಮಿಷದ ಬಗ್ಗೆ ಅವರಿಗೆ ಪರಿಕಲ್ಪನೆ ಇರುತ್ತದೆ. ಅವರ ನಿರ್ದೇಶನದಲ್ಲಿ ನಟಿಸಿದ ನಮ್ಮೂರ ಮಂದಾರ ಹೂವೆ ಮತ್ತು ಪ್ರತ್ಯರ್ಥ ನನ್ನ ವೃತ್ತಿ ಜೀವನದಲ್ಲಿ ಮೈಲುಗಲ್ಲುಗಳು ಎನ್ನುತ್ತಾರೆ ರಮೇಶ್ ಅರವಿಂದ್. ಪ್ರೀತಮ್ ಗುಬ್ಬಿ ನಿರ್ದೇಶನದ ಧನಂಜಯ ನಟಿಸಿರುವ ಬಾಕ್ಸರ್ ಸಿನಿಮಾಗೆ ಯಾವುದೇ ಕತ್ತರಿ ಇಲ್ಲದೆ ಸೆನ್ಸಾರ್ ಮಂಡಳಿಯಿಂದ ಯು ಪ್ರಮಾಣ ಪತ್ರ ದೊರೆತಿದೆ. ಇದರಿಂದ ಸಂತಸಗೊಂಡಿರುವ ಚಿತ್ರತಂಡ ಸಿನಿಮಾವನ್ನು ಬಿಡುಗಡೆಗೆ ಸಿದ್ಧಪಡಿಸಿದೆ. ನಾವು ಬಿಡುಗಡೆಗೆ ಸಿದ್ಧರಾಗಿದ್ದೇವೆ. ನಿರ್ಮಾಪಕರಾದ ಜಯಣ್ಣ ಮತ್ತು ಭೂಗೇಂದ್ರ ಅವರು ನವೆಂಬರ್ 27ಕ್ಕೆ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಈ ಮೊದಲು ದೀಪಾವಳಿಗೆ ಬಿಡುಗಡೆ ಮಾಡಬೇಕೆಂದಿದ್ವು. ಆದರೆ ಸೆನ್ಸಾರ್ ಪ್ರಮಾಣ ಪತ್ರ ದೊರೆಯುವುದು ತಡವಾದ್ದರಿಂದ 2 ವಾರ ಪ್ರಚಾರಕ್ಕೆ ಮೀಸಲಿಟ್ಟು ಬಿಡುಗಡೆ ಮುಂದೂಡಿದೆವು ಎನ್ನುತ್ತಾರೆ ನಿರ್ದೇಶಕ ಪ್ರೀತಮ್ ಗುಬ್ಬಿ. ಬಾಕ್ಸಿಂಗ್ ರಿಂಗ್ ಇಟ್ ಇಸ್ ಡೆತ್. ಜೊತೆಲ್ ನಮ್ಮ ಅಕ್ಕನ್ನು ಕಳಿಸ್ಲಾ? ಇದನ್ನೇನ್ ಗೋಪಾಲ್ ದಂತ ಮಂಜನ್ ಅನ್ಕೊಂಡೇನೋ? ಕೊಕೇನ್ ಕಣೋ, ಕೊಕೇನ್. ಇದನ್ನ ಅಫ್ಘಾನಿಸ್ತಾನಲ್ಲಿ ಬೆಳೆಸಿ ಕೀಳ್ಸಿ. ಸಿನಿಮಾ ಪ್ರಚಾರವನ್ನು ವಿಶಿಷ್ಟವಾಗಿ ಮಾಡುವ ನಿರ್ದೇಶಕ ಪಿಸಿ ಶೇಖರ್ ತಮ್ಮ ಹಿಂದಿನ ಸಿನಿಮಾ ರೋಮಿಯೋದಂತೆಯೇ ಈಗ ಬರಲಿರುವ ಸ್ಟೈಲ್ ಕಿಂಗ್ ಸಿನಿಮಾದ ಆಡಿಯೋ ಪ್ರಚಾರವನ್ನ ಕೂಡ ಭರದಿಂದ ಮುಂದುವರೆಸಿದ್ದಾರೆ. ಬಹದ್ದೂರ್ ಸಿನಿಮಾದ ನಿರ್ದೇಶಕ ಚೇತನ್ ಕುಮಾರ್ ಬರೆದಿರುವ ವಿಶೇಷ ಹಾಡಿನಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕಾಣಿಸಿಕೊಳ್ಳಲಿದ್ದು, ಇದು ಸಿನಿಮಾ ಆಲ್ಬಂನ ಪ್ರಮುಖ ಗೀತೆಯಂತೆ. ರೋಮಿಯೋದಲ್ಲಿ ವಿಡಿಯೋ ಹಾಡಾದ ಬೆಳಗೆದ್ದು ಕಾಫಿ ಕುಡಿಯಲ್ಲಿ ಅರ್ಜುನ್ ಕಾಣಿಸಿಕೊಂಡಿದ್ರು. ಅದು ಸೂಪರ್ ಹಿಟ್ ಸಹ ಆಗಿತ್ತು. ಈಗ ಸ್ಟೈಲ್ ಕಿಂಗ್ ನಲ್ಲೂ ಅದೇ ಯಶಸ್ಸನ್ನ ಮರುಕಳಿಸಲಿದ್ದಾರಂತೆ. ಅರ್ಜುನ್ ಜೊತೆ ಪ್ರೋಮೋಗಳನ್ನ ಶೂಟ್ ಮಾಡಿದ್ದಾರೆ. ಈ ಹಾಡನ್ನು ಅರ್ಜುನ್ ಅವರೇ ಹಾಡ್ತಿದ್ದಾರೆ ಸಹ. ಮೊದಲು ಸಾಮಾಜಿಕ ಅಂತರ್ಜಾಲದಲ್ಲಿ ಈ ಹಾಡು ಬಿಡುಗಡೆಯಾಗಲಿದೆ ಎನ್ನುವ ಶೇಖರ್, ಈ ಹಾಡಿನಲ್ಲಿ ಗಣೇಶ್ ಕೂಡ ವಿವಿಧ ಅವತಾರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುತ್ತಾರೆ. ವಿಜಯ್ ಪ್ರಸಾದ್ ನಿರ್ದೇಶನದ ನೀರ್ದೋಸೆ ಚಲನಚಿತ್ರದಲ್ಲಿ ಹರಿಪ್ರಿಯಾ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಳ್ತಿದ್ದಾರೆ. ಹಾಲಿವುಡ್ ಸಿನಿಮಾ 7 ಇಯರ್ ಹಿಚ್ ನಲ್ಲಿ ಖ್ಯಾತ ಹಾಲಿವುಡ್ ತಾರೆ ಮರ್ಲಿನ್ ಮಾನ್ರೋ ಧರಿಸಿದ ಉಡುಪನ್ನು ಅನುಕರಿಸುವ ಮೂಲಕ ಗಾಂಧಿನಗರದ ಗಮನ ಸೆಳೆದಿದ್ದಾರೆ. ನಾನು ಬೋಲ್ಡ್ ಪಾತ್ರಕ್ಕೆ ಒಗ್ಗಿಸಿಕೊಳ್ಳಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಳಾಗಿದೆ. ಪಶ್ಚಿಮದ ಬಟ್ಟೆಗಳನ್ನ ತೊಡುವುದು ನನಗೆ ಗೊತ್ತು. ಆದರೂ ಈ ಪಾತ್ರವನ್ನು ಅಭಿನಯಿಸುವಾಗ ಪಕ್ಕದ ಮನೆ ಹುಡುಗಿಯ ಪಾತ್ರದ ಪರಿಕಲ್ಪನೆಯನ್ನು ತೊರೆಯಬೇಕಾಯಿತು ಎಂದು ವೇಶ್ಯೆಯ ಪಾತ್ರ ಮಾಡ್ತಿರುವ ಹರಿಪ್ರಿಯಾ ಹೇಳ್ತಾರೆ. ಮುಂದಿನ ವರ್ಷ ಸಂಕ್ರಾಂತಿಗೆ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಎದುರು ನೋಡ್ತಿದೆ. ಬದುಕೋರು ಅವರು ನೋಡೋರು ನೀವು, ಬೂರೆಲ್ಲ ಕ್ಯಾಮ್ರಾ ಮಡ್ಗವ್ರೆ. ಎಲ್ಲೆಲ್ಲೂ ಬಿಗ್ ಬಾಸ್ ಕಾರ್ಯಕ್ರಮದ್ದೇ ಸೌಂಡು. ಹೀಗಿರುವ ಬಿಗ್ ಬಾಸ್ ಒಂದು ಅರ್ಥವಿಲ್ಲದ ಕಾರ್ಯಕ್ರಮ ಅಂದಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ಗೀತ ಸಾಹಿತಿ ಹೃದಯ ಶಿವ. ಇದರ ಜೊತೆಗೆ ಕಿಚ್ಚ ಸುದೀಪ್ ಬಗ್ಗೆ ಕೂಡ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಕಮೆಂಟ್ ಮಾಡಿದ್ದಾರೆ. ಸುದೀಪ್ ರ ರೀಮೇಕ್ ಮತ್ತು ಸ್ವಮೇಕ್ ಸಿನಿಮಾಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯುದ್ಧಗಳೇ ನಡೆದು ಹೋಗಿವೆ. ಈಗ ಅದೇ ಟಾಪಿಕ್ ಬಗ್ಗೆ ಹೃದಯ ಶಿವ ಕಮೆಂಟ್ ಮಾಡಿರುವ ಕಾರಣ ಸುದೀಪ್ ಅಪ್ಪಟ ಭಕ್ತರು ಹೃದಯ ಶಿವ ವಿರುದ್ಧ ಬುಸುಕು
ಬಿರುಸುಗೊಡುತ್ತಿದ್ದಾರೆ. ಯಾಕಿಲ್ಲ ನಂಬಿಕೆ ನಿಂಗೆ, ಅನುಮಾನ ನಿಂಗಿಂತ ನನ್ನೆ ನಂಗೆ. ಅವನು ಎಲ್ಲಿ ಹೆಜ್ಜೆ ಇಡ್ತಾನೋ ಅಲ್ಲೆಲ್ಲ ಬ್ಲಾಸ್ಟ್. ಅವನು 20,000 ವಾಟ್ಸ್ ಕರೆಂಟ್ ಇದ್ದಂಗಂತೆ. ಯಾರವನು? ನಟ ಚಿರಂಜೀವಿ ಸರ್ಜಾ ಮತ್ತು ನಟಿ ಅಮೂಲ್ಯ ಜೋಡಿಯಾಗಿ ನಟಿಸಿರುವ ರಾಮ್ಲೀಲಾ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಯು ಸರ್ಟಿಫಿಕೇಟ್ ನೀಡಿದೆ. ನವೆಂಬರ್ 12ರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ರಾಮ್ಲೀಲಾ ರಿಲೀಸ್ ಆಗಲಿದೆ. ಟಾಲಿವುಡ್ನ ಹಿಟ್ ಲೌಕ್ಯಂ ಚಿತ್ರದ ರೀಮೇಕ್ ಈ ರಾಮ್ಲೀಲಾ. ರೀಮೇಕ್ ಸಿನಿಮಾ ಆದರೂ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ವಿಜಯ್ ಕಿರಣ್. ಅಂದಹಾಗೆ ವಿಜಯ್ ಕಿರಣ್ಗಿದು ಚೊಚ್ಚಲ ನಿರ್ದೇಶನದ ಸಿನಿಮಾ. ಮನಂ ಚಿತ್ರಕ್ಕೆ ಸೂಪರ್ ಹಿಟ್ ಹಾಡುಗಳನ್ನ ಕಂಪೋಸ್ ಮಾಡಿದ್ದ ಅನೂಪ್ ರೂಬೆನ್ಸ್ ರಾಮ್ಲೀಲಾ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮೊದಲ ಬಾರಿಗೆ ಚಿರಂಜೀವಿ ಸರ್ಜಾ ಅಮೂಲ್ಯ ಜೋಡಿಯಾಗಿರುವ ಸಿನಿಮಾ ಇದು. ಗುಮ್ಮಕ್ಕೆ ಜಿಂಬಾಡಿ ಅಲ್ಲ, ದಂಬಾಡಿ ಇದ್ರೆ ಸಾಕು. ಕಿಚ್ಚ ಸುದೀಪ್ ಮುಂದಿನ ಸಿನಿಮಾ ತಮಿಳು ಮತ್ತು ಕನ್ನಡ ಭಾಷೆಯಲ್ಲಿ ತೆರೆಗೆ ಬರ್ತದೆ. ಚಿತ್ರದ ಟೈಟಲ್ ಏವನ್ ಮುಡಿಂಜ ಪುಡಿ ಅಂದ್ರೆ ತಾಕತ್ತಿದ್ರೆ ನನ್ನನ್ನ ಹಿಡೀರಿ ಅಂತ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಚಿತ್ರದಲ್ಲಿ ಕಿಚ್ಚ ಒಬ್ಬ ಕಳ್ಳ, ದರೋಡೆಖೋರ. ಬ್ಯಾಂಕ್ ಒಂದರಿಂದ ಕಿಚ್ಚ ಅಂಡ್ ಕಿಲಾಡಿ ಟೀಮ್ ಹೇಗೆ ದೊಡ್ಡ ಮೊತ್ತದ ಹಣವನ್ನ ಲಪಟಾಯಿಸುತ್ತೆ ಅನ್ನೋದೇ ಕಥೆ. ಕ್ಷಣ ಕ್ಷಣಕ್ಕೂ ಥ್ರಿಲ್ ಕೊಡೋ ಕಥೆಯ ಇನ್ನೊಂದು ಶೇಡ್ನಲ್ಲಿ ಕಿಚ್ಚ ಗುಣವಂತ, ಸಿರಿವಂತ, ಒಂದು ರೀತಿಯಲ್ಲಿ ಆಧುನಿಕ ರಾಬಿನ್ ಹುಡ್ ಇದ್ದಂತೆ. ಇನ್ನು ಕಥೆಯು ದರೋಡೆಕೋರನ ಕಥೆಯಾಗಿದ್ದು ಸಖತ್ ಥ್ರಿಲ್ಲರ್ ಆಗಿರೋದ್ರಿಂದ ಕೋಟಿಗೊಬ್ಬ ಅನ್ನೋ ಹೀರೋಯಿಸಂ ಟೈಟಲ್ ಹೊಂದಾಣಿಕೆ ಆಗೋದಿಲ್ಲ. ಸೊ ಕನ್ನಡದಲ್ಲಿ ಕೋಟಿಗೊಬ್ಬ ಇರೋದು 100ಕ್ಕೆ 100 ಡೌಟು. ಸರಸರ ಸರಸರ ಬಾ ಸರಸಕ್ಕೆ, ಅವಸರ ಕಾರಣ ಅಪಘಾತಕ್ಕೆ. ನನ್ನ ಮೇಲೆ ಯಾಕಿಲ್ಲ ನಂಬಿಕೆ ನಿಂಗೆ. ಓಂ ನಮಃ ಶಿವಾಯ. ಓಂ ವಿಶ್ವನಾಥಾಯ. ಓಂ ಭೈರೇಶ್ವರಾಯ. ಇಂದು ಕನ್ನಡ ಸಿನಿಮಾ ರಸಿಕರಿಗೆ ಮನರಂಜನೆ ಉಣಬಡಿಸಲು 3 ಸಿನಿಮಾಗಳು ಸಿದ್ಧವಾಗಿದೆ. ಅವುಗಳಲ್ಲಿ ಒಂದು ಹಾರರ್ ಸಿನಿಮಾ, ಮತ್ತೊಂದು ದೈವ ಸಂಭೂತ ಶ್ರೀ ಸಾಯಿ ಚಿತ್ರ. ಸಾಯಿ ಪ್ರಕಾಶ್ ನಿರ್ದೇಶನದ ಚಿತ್ರ ಶ್ರೀ ಸಾಯಿ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಸಾಯಿಬಾಬನ ಪೂರ್ತಿ ಜೀವನದ ಬಗ್ಗೆ ಚಿತ್ರ ಮಾಡಿದ್ದಾರೆ ಓಂ ಸಾಯಿ ಪ್ರಕಾಶ್. ಚಿತ್ರದಲ್ಲಿ ಬಾಬಾ ಭಕ್ತನ ಪಾತ್ರ ನಿರ್ವಹಿಸುತ್ತಿದ್ದಾರೆ ಶ್ರೀನಿವಾಸ್ ಮೂರ್ತಿ. ನವೀನ್ ಕೃಷ್ಣ ಕೂಡ ಚಿತ್ರದಲ್ಲಿ ಬಾಬನ ಭಕ್ತನಾಗಿ ನಟಿಸಿದ್ದಾರೆ. ಇನ್ನು ಚಿತ್ರದ ನಾಯಕನಾಗಿ ಹರೀಶ್ ರಾಜ್ ಮಿಂಚಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರ ಚಿತ್ರಗಳ ಟ್ರೆಂಡ್ ಮುಂದುವರಿಯುತ್ತಾ ಕಾದು ನೋಡಬೇಕು. ಇನ್ನೊಂದು ಕಡೆ ಆತ್ಮ ಅಥವಾ ಸ್ಪಿರಿಟ್ ಎಂದು ಕರೆಯಲಾಗುವುದರ ಕತೆ ಇಟ್ಟುಕೊಂಡು ನಿರ್ದೇಶಕ ರಾಜ್ಕುಮಾರ್ ರೆಡ್ಡಿ ಅವರ ನಿರ್ದೇಶನ ಹಾರರ್ ಚಿತ್ರ ಊಜಾ ಸಹ ಇಂದು ಕರ್ನಾಟಕಾದ್ಯಂತ ಬಿಡುಗಡೆಯಾಗಿದೆ. ಶ್ರದ್ಧಾ ದಾಸ್, ಭರತ್, ಗಾಯತ್ರಿ ಮುಂತಾದ ಹೊಸ ಮುಖಗಳನ್ನು ಸಿನಿಮಾದಲ್ಲಿ ಪರಿಚಯಿಸುತ್ತಿದ್ದು ಹಿರಿಯ ನಟ ಅವಿನಾಶ್ ಕೂಡ ನಟಿಸಿದ್ದಾರೆ. ಇನ್ನು ಈ ಚಿತ್ರ ಪ್ರೇಕ್ಷಕರಲ್ಲಿ ಥ್ರಿಲ್ ಹುಟ್ಟು ಹಾಕಿದ್ದು ಟೈಮ್ ಇದ್ರೆ ಈ ವೀಕೆಂಡ್ ನಲ್ಲಿ ಒಮ್ಮೆ ಥಿಯೇಟರ್ಗೆ ಭೇಟಿ ನೀಡಿ. ಸ್ವರಗಳ ಜೊತೆಗೆ ನೀನಲಿದು ಕಾಳಗೆ ಭಾವವನಿ ಬೆಸೆದು ಕುಟುಕುತ ಸಿಡಿಯುತ್ತ ಮಳೆಯನ್ನು ಸುರಿಸುತ್ತ ಮನ ತಣಿಸೋ. ಸರ್, ಸಿನಿಮಾ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಭಾಳ ಚೆನ್ನಾಗಿದೆ. ಕತೆ ಅಂದರೆ ತುಂಬ ಸಾಯಿಬಾಬಾ ಅವರ ಕತೆ ಇದೆಯಲ್ಲ, ಕತೆ ಆಧರಿಸಿ ಕಥೆಯನ್ನು ಬರೆದಿರುವಂಥವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ತುಂಬ ಯಾವುದೇ ಕಾರಣಕ್ಕೂ ಮೊದಲನೆಯಿಂದ ಕೊನೆಯವರೆಗೂ ಯಾರು ಕೂತ್ಕೊಂಡು ಒಂಚೂರು ಬೇಜಾರಾಗೋದಿಲ್ಲ. ಈ ಪ್ರಪಂಚದಲ್ಲಿ ಓಡಾಡ್ತಾ ಇರ್ತಾರೆ. ಅದು ಈ ಪಿಕ್ಚರ್ನಿಂದ ಅಲ್ಲ, ನಿಜವಾಗ್ಲೂ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಾಯಿ ಬಾಬನ ಮಹಿಮೆ ಆಗಲಿ ಇದರಾಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. 100% 100 ಡೇಸ್ ಗ್ಯಾರಂಟಿ. ದಯವಿಟ್ಟು ಕನ್ನಡಿಗರೆಲ್ಲೂ ನೋಡಿ ಈ ಚಿತ್ರನ ಪ್ರೋತ್ಸಾಹಿಸಬೇಕಂತ ನಾನು ವಿನಂತಿ ಮಾಡ್ತೀನಿ.
ಸಾಯಿ ಪ್ರಕಾಶ್ ಅವರು ಸತ್ಯ ದರ್ಶನವನ್ನು ಮಾಡೋ ಶಿರ್ಡಿ ಸಾಯಿಬಾಬಾರ್ದು ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಅವ್ರ ಶಿಷ್ಯನಾಗಿ ಕೆಲಸ ಮಾಡ್ತಿದ್ದೀನಿ, ಸಾಯಿ ಪ್ರಕಾಶ್ ಅವ್ರ ಶಿಷ್ಯನಾಗಿ ಕೆಲಸ ಮಾಡ್ತಿದ್ದೀನಿ, ತುಂಬ ಸಂತೋಷ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಚೆನ್ನಾಗಿದೆ, ಖುಷಿ ಇದೆ. ಒಳ್ಳೆ ಭಕ್ತಿಯ ಹಾಡುಗಳಿದೆ. ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇದು ನೋಡೋವಂಥ ಚಿತ್ರ, ಇದು ಚಿಕ್ಕ ಮಕ್ಕಳು ನೋಡೋವಂಥ ಚಿತ್ರ, ದೊಡ್ಡವರು ನೋಡೋವಂಥ ಚಿತ್ರ. ಸೊ ಯಾರಿಗೂ ಈ ಚಿತ್ರದಲ್ಲಿ ಯಾರಿಗೂ ಏನು ಬೋರ್ ಹೊಡಿಯಲ್ಲ. ನೀವು ನೋಡಿದ್ರೆ ನೀವೇ ರಿಸಲ್ಟ್ ಕೊಡ್ತೀರಾ ಅನ್ನೋದು ನನ್ನ ನಂಬಿಕೆ. ಸೂಪರ್ ಆಗಿದೆ, ಸೂಪರ್, ತುಂಬ ಚೆನ್ನಾಗಿದೆ, ನೋಡಬೇಕು. ಹಾಡೆಲ್ಲ ಚೆನ್ನಾಗಿದೆ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ. ಚಂದನವನದ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ನಟಿಸಿರುವ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ ವಂಶೋದ್ಧಾರಕ ಇಂದು ಕರ್ನಾಟಕಾದ್ಯಂತ ಎಲ್ಲೆಡೆ ಭರ್ಜರಿಯಾಗಿ ತೆರೆಗೆ ಅಪ್ಪಳಿಸಿದೆ. ಎಷ್ಟು ಜನ ಸಾಯ್ಬೇಕು? ಆದಿತ್ಯ ಚಿಕ್ಕಣ್ಣ ನಿರ್ದೇಶನದಲ್ಲಿ ವಿಜಯ್ ರಾಘವೇಂದ್ರ ನಟಿಸಿರುವ ವಂಶೋದ್ಧಾರಕ ಕೌಟುಂಬಿಕ ಭಾವನಾತ್ಮಕ ಚಿತ್ರ. ಮೇಘನಾ ರಾಜ್ ನಾಯಕಿಯಾಗಿ ನಟಿಸಿದ್ರೆ ಲಕ್ಷ್ಮಿ, ರಂಗಾಯಣ ರಘು, ಸಾಧು ಕೋಕಿಲ ಮುಂತಾದ ದೊಡ್ಡ ತಾರಾಗಣದ ಬಲವೇ ಚಿತ್ರಕ್ಕಿದೆ. ಸಂಗೀತ ವಿ ಮನೋಹರ್ ಅವರದ್ದು. ಸಂಪೂರ್ಣ ಫ್ಯಾಮಿಲಿ ಸೆಂಟಿಮೆಂಟ್ ಕಥೆಯನ್ನ ಆಧರಿಸಿದ ವಂಶೋದ್ಧಾರಕ ಚಿತ್ರವನ್ನು ವೀಕ್ಷಿಸಿರುವ ಸಿನಿ ರಸಿಕರು ವಂಶೋದ್ಧಾರಕನಿಗೆ ಉತ್ತಮ ರೆಸ್ಪಾನ್ಸ್ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ವಂಶೋದ್ಧಾರಕ ಪ್ರೇಕ್ಷಕರನ್ನ ಮೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಯಾಗಿ ಹಾರಾಡಿ ಜೋಕಾಲಿ ಆಡೋ ಖಯಾಲಿ. ಸೂಪರ್ ಸೂಪರ್ ಆಗಿದೆ, ಸೂಪರ್ 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 ಸೂಪರ್. ತುಂಬ ಚೆನ್ನಾಗಿದೆ, ಹಳ್ಳಿನ ಸೊಗಡಿನ ತೆಗೆದಿದ್ದಾರೆ, ಚೆನ್ನಾಗಿದೆ. ಸೂಪರ್ ಆಗಿದೆ, ಒಳ್ಳೆಯ ರೈತ ಚಿತ್ರ, ಭಾಳ ಚೆನ್ನಾಗಿದೆ ಸರ್ ಪಿಕ್ಚರ್, ತುಂಬ ಚೆನ್ನಾಗಿದೆ.